ಒಂಚೂರು ಮನ್ಯಾಗ ಮಾತಾಡಿದ್ರ ಪ್ರಭಾವತಿ ಕೂಟ ನನ್ನ ಕೂಟ ಒಂಚೂರು ಜಗಳ ಆತು. ಜಗಳ ಆಗತ್ಲೆ ನಿಂದ್ರಲೇ ಇಲ್ಲ. ಆಗ ಎದಿ ಮ್ಯಾಗ ಹೋಗೇ ಬಿಟ್ರಪ್ಪ. ಈಗ ಒಂದು ತಾಸಾತ್ ಹೋಗಿ. ಹೌದಾ? ಇಷ್ಟೊತ್ತಿಯಾಲೆ ಮತ್ತೆ ಊರು ಮುಟ್ಟಿರ್ಬೇಕು. ಹೌದಾ? ಅಯ್ಯೋ ದೇವ್ರೇ, ಏನು ದೇವ್ರಿಗೆ ನನ್ನ ಮೊರಿ ಕೇಳಿಸ್ತಾ ಏನಪ್ಪ? ಯಾಕ್ರಿ ಪರಕ್ಕ ಹಿಂಗಂತೀರಿ? ಯಾಕೆ ಏನಾತ? ಏನು ಹೇಳ ಗಿರ್ಜಿ, ನನ್ನ ಹಣೆ ಬಾರ್ ಗಣೆ ಚೌತಿ ಆಗಿತ್ತು ಬಾ. ಯವ್ವ ದೇವ್ರೆ, ಯಾ ದೇವ್ರೆ, ಬೆಳಗ್ಗೆ ಎದ್ದು ಯಾರ ಮುಖ ನೋಡಿದ್ನೇ ಏನು? ಇವತ್ತು ನನ್ನ ನಸೀಬ್, ಇವತ್ತು ನಾನು ಉಳ್ಕೊಂಡಿವ ಯವ್ವ ಆತಾಗ. ಅಲ್ಲ ನಿಮ್ಮ ಅತ್ತಿ ರೊಕ್ಕ ಕೊಡ್ಬೇಕಲ್ಲ, ನಿಮ್ಮ ಅತ್ತಿದು ಆ ರೊಕ್ಕ ರೇಣಕ್ಕೆ ಬಂದಿದ್ಲೇವ ಬೆಳಗ್ಗೆ. ಆಕೆಗೆ 2 ಹಸಿ ದಿನ ಕಳಿಸಿ ಮತ್ತೆ ಸಮಾಧಾನ ಮಾಡಿ ನನ್ನ ಗಂಡನ ಕಡೆ ರೊಕ್ಕ ಇಸ್ಕೊಂಬಂದು ಕಜನಿ ಅವ್ರಿಗೆ ರೊಕ್ಕ ಸಿಕ್ಕಿಲ್ಲ ಅಂತೇಳಿ ಎಲ್ಲಿದೆ 2,000 ರೂಪಾಯಿ ಇಸ್ಕೊಂಬಂದಿದ್ರು. ಈಗ ಅದನ್ನು ಕೊಟ್ಟು ಮತ್ತೊಂದು ವಾರ ಟೈಮ್ ಕೊಡ್ರಿ, ನಾನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಕಾಲು ಬಿದ್ದು ಬೇಡ್ಕೊಂಡು ಹೋಗೋಣ ಅಂತ ಬಂದೆ. ಅಷ್ಟ್ರಾಗ ನಿಮ್ಮ ಅತ್ತಿನ ಹೋಗ್ಬಿಟ್ಟಾಳಲ್ಲ. ಇವ ಪುಣ್ಯ ಬರಲಿವ, ಒಂದು 2 ತಿಂಗಳ ರೈತಾಗ ಬರ್ಲಂಗ ಆದ್ಲಂದ್ರೆ ಭಾರಿ ಚಲೋ ಆಕತಿ. ಹೌದಾ? ಹೋಲ್ ಬಿಡ್ರಿ, ಎತ್ತಾಗ ಒಟ್ಟಿಗೆ ನಿಮ್ಗೆ ಸದ್ಯಕ್ಕೆ ಬಂದಿದ್ದ ಪರಿಸ್ಥಿತಿ ಒಂದು ಕಡಿಮೆ ಆತಲ್ಲ, ಅಷ್ಟೇ ಸಾಕು. ಎದಕ್ಕೆ ಹೋದ್ರು ಏನೋ ಅರ್ಜೆಂಟಾಗಿ ಗೊತ್ತಿಲ್ಲ, ಒಟ್ಟು ಹೋಗೇ ಬಿಟ್ರು. ಇರ್ತಾರ ಅಂತ ಮಾಡಿದ್ದೆ, ಎದ್ರ ಸಂಬಂಧ ಬಂದಿದ್ರು ಯಾರಿಗೆ ಗೊತ್ತು. ನಮ್ಮ ಪ್ರಭಾವತಿ ಕೂಟ ನಾನು ಕೂಟ ಒಂಚೂರು ಜಗಳ ಆತ, ಹೋದ್ರು. ಪಿರಿ 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 ಈ ನಮ್ನಿ ಅಡ್ಡಾಡ್ತಾರೆ, ಪಿರಿಗಿ ನಾಯಿ ಹಂಗೆ. ಯಾಕೆ ಅಡ್ಡಾಡ್ಬೇಕು ಈ ವಯಸ್ಸಾದ ಕಾಲಕ್ಕೆ? ರಾಮ ಕೃಷ್ಣ ಅಂತೇಳಿ ಎಲ್ಲರ ಒಂದು ದೇವ್ರ ಗುಡಿಯಾಗ ಮನುಷ್ಯ ಯಾರಾದ್ರೂ ಭಜನೆ ಮಾಡ್ಯಾರ ಇಲ್ಲ, ದೇವ್ರ ದಿನರ ಹೆಸರು ಹೇಳ್ಕೊಂತ ಆರಾಮ ಮಕ್ಳು ಮರಿ ಮೊಮ್ಮಕ್ಕಳು ನೋಡ್ಕೊಂತ ಕಾಲ ಕಳಿಬೇಕು. ಅಂತ ಹೊತ್ನ್ಯಾಗ ಇವ್ರದ್ದು ಈಗ ಹರಿಯದ ಹುಡುಗಿ ಹಂಗೆ ಹರಿಯಾಡ್ತಾರೆ ಇವ್ರು. ಅಯ್ಯಾ, ನಿಮ್ಮ ಅತ್ತಿಗೆ ಅಷ್ಟು ಬುದ್ಧಿ ಬುಕಾಲಿ ಇದ್ದಿತ್ತಂದ್ರೆ ಆಕೆ ಹಿಂಗೆ ಬಾಳೆ ಮಾಡ್ತಿದ್ಲ ಬಾ. ಇನ್ನೊಂದು ಲಗ್ನ ಯಾಕೆ ಮಾಡಕ್ಕೆ ಹೋಗಿದ್ಲು? ಬಂಗಾರದಂಗೆ ಹುಡುಗಿ ಪ್ರಭಾವತಿ. ಪಾಪ ಅದಕ್ಕೇನು ಕೈಯೋ ಕಾಲ ಏನು ತೊಂದರೆ ಐತಿ ಇವ? ಏನು ಮಕ್ಳು ಮರಿ ಆಗಿಲ್ಲ, ಹೊಟ್ಟಿಲಿ ಐತಿ ಹುಡುಗಿ. ಎಲ್ಲ ಇದ್ದು ಚಂದದ ಹುಡುಗಿನ ಬಿಟ್ಟು ಅದು ಯಾವ್ದೋ ಹೋಗಿ ಆ ಹುಡುಗಿನ ತಗೊಂಡು ಆಸ್ತಿ ಸಲ ಕಟ್ಟಿ ಅವಂದು ಬಾಳೆ ಆತಂತ್ರ, ಇಲ್ಲಿ ತೆಗಿದ್ರ ಬಾಳೆನೂ ಆತಂತ್ರ ಮಾಡಿ ಆಕೆ ಯಾಕೆ ಹೋಗಿ ಮಗಳ ಮನ್ಯಾಗ ಬೀಳ್ತಿದ್ಲ ಹಳ್ಯಾನ ಮನ್ಯಾಗ. ಯಾರಾದ್ರೂ ತಾ ಕಟ್ಟಿದ ಮನಿ ಒಳಗೆ ಗಂಡು ಕಟ್ಟಿದ ಮನಿ ಒಳಗೆ ಬಾಳೆ ಬದುಕಿ ಕೊನೆಗಾಲದಾಗ ಉಸಿರು ತೆಗಿಬೇಕು ಅಂತ ಆಸೆ ಪಡ್ತಾರ. ಇದು ಒಂದು ಮುದುಕಿ ಎಂಥ ಜಲಮ ಏನವ ಇದ್ರದ್ದು. ನೀವಂತೇಳಿ ಅತ್ತಿ ಸೊಸಿ ಇನ್ನು ನಿಮ್ಮ ಅತ್ತಿನ ಮಾತಾಡಿಸ್ತೀರಿ. ನನ್ನಂತ ಕ್ಯಾವೆಕರ ಆಗಿದ್ರೆ ಇಲ್ಲಡಲೆ ಕೈಯಾಗ ಒಂದು ರೊಟ್ಟಿನೂ ಕೊಡ್ತಿದ್ದಿಲ್ಲ. ಮತ್ತು ನನ್ನಂತಕ್ಕೆ ಆಗಿದ್ರೆ ಗೊತ್ತಿತ್ತನ ರೊಟ್ಟಿ ಕೊಡೋದು ಒಲಿ, ಮತ್ತಕ್ಕೆ ನೆಳ್ಳು ನೋಡಿದ್ರೆ ಮತ್ತೆ ಕತ್ತರಿಸಿಗಿಲ್ಲ ನಾನು ಅಷ್ಟು ಬರ್ತಿತ್ತು. ಇನ್ನು ನೀವಿಬ್ರು ಒಂಥರ ಸಮಾಧಾನಗಿರ ಮಾತಾಡ್ತೀರಿ. ಗೊತ್ತನ? ಅಲ್ಲ ಆದರೂ ಏನೋ ಹೇಳಿ ನೀನು ಒಂದೀಟು ಉಪಯೋಗಿಲ್ಲವ ಯವ್ವ, ಪುಣ್ಯಾತ್ಗಿತ್ತಿ. ಏನು ಮಾಡೋದು ಹೇಳ್ರಿ, ನಾವು ಪಡ್ಕೊಂಬಂದಿದ್ದು ನಮ್ಮ ಮನೆ ಬರೋಣ ಇಷ್ಟ. ಒಟ್ಟು ಹೆಂಗ ಯವ್ವ ಅದ ತೊಲಗ್ಯಾಳಲ್ಲ, ಪುಣ್ಯ ಬರ್ಲಿಕ್ಕಿಗೆ ಏನು ಆರಾಮಾಗಿ 4 ದಿನ ಇದ್ದು ಕಾಲ ಕಳಿತೇನೆ ಯವ್ವ ಆತಾಗ. ಮತ್ತೆ ಬರೋದ್ರೊಳಗೆ ಇದು 2,000 ರೂಪಾಯಿ ಕೈಯಂದು ಖರ್ಚಾದರೂ ಆತ. ಎದಕ್ಕೆ ಬೇಕು? ಇದನ್ನು ಮೊದಲು ತೊಗೊಂಡೋಗಿ ಆ ರೇಣಕ್ಕೆ ಒಪ್ಪಿಸ್ತೇನೆ ರೊಕ್ಕನ. ಆಕಿದು 2,000 ರೂಪಾಯಿ ಕೈಯಾಗ ಕೊಟ್ಟು ಕೂಡ್ಸಾರ ಇಟ್ಕೊಲಿ, ಖರ್ಚಾರ ಮಾಡ್ಕೊಲಿ, ಏನಾರ ಮಾಡ್ಕೊಲಿ. ನಿನ್ನ ಕೈ ಕೊಟ್ಟರೆ ನೀನು ಇಸ್ಕೊಳ್ಳಲ್ಲ ಅಂತ ನಂಗೆ ಗೊತ್ತು. ಈ 2,000 ರೂಪಾಯಿ ಕೈ ಹಿಡ್ಕೊಂಡು ಇದು ಖರ್ಚಾದಿತ್ತು ಹಿಂದಾಗಡೆ ಮೊದಲು ಆ ಕೆಲಸ ಮಾಡ್ತೀನಿ. ಅಷ್ಟು ಮಾಡ್ರಿ. ಪಾಪ ಪ್ರಭಾವತಿ ನನ್ನ ಮನೆಗೆ ಊಟ ಕರಿಯೋಣ ಅಂತ ಒಂದು ಟೈಮ್ನಾಗ ಆಕಿ ನನಗೆ ಎಷ್ಟು ಆಸರೆಗಳ. ಅದಕ್ಕೆ ಪ್ರಭಾವತಿ ಅದಾಳ ನನ್ನ ಮನ್ಯಾಗ, ಅದಾಳ ಒಳಗೆ. ನಾಳೆ ನಮ್ಮ ಮನೆಗೆ ಊಟಕ್ಕೆ ಕರಿಯೋಣ ಅಂತ. ಆಕೆ ಏನೇನು ಇಷ್ಟನ ಅದನ್ನು ಅಡುಗೆ ಮಾಡಿ ಆಕಿನ ಹೊಟ್ಟಿಲಿದ್ದಕ್ಕಿನ ಒಬ್ಬಕಿನ ಕರೆದು ಊಟ ಮಾಡಿಸಿನಿ ಅಂದ್ರೆ ಎಷ್ಟೋ ಮನೆಗೆ ಒಂದು ಒಳ್ಳೇದಲ್ಲ. ಅದಕ್ಕೆ ನಾನು ಅನ್ನತ್ತಿದ್ದೆ, ಆಕೆ ಶಾಂತಕ್ಕೂ ಅನ್ನತ್ತಿದ್ಲ ಕರಿಬೇಕಂತೇಳಿ. ಇದೊಂದು ನಮ್ಮ ಕಡೆ ಪದ್ಧತಿ ಭಾರಿ ಚಂದ ಬಿಡ್ರಿ. ಹಳ್ಳ್ಯಾಗ ಹೊಟ್ಟಿಲಿದ್ದವ್ರನ್ನೆಲ್ಲ ಕರ್ಕರ್ದು ಎಷ್ಟು ಚಂದ ಊಟಕ್ಕೆ ಮನ್ಯಾಗ ಒಂದೊಂದು. ನಮ್ಮ ಊರಾಗ ನಾನು ನೋಡ್ತಿದ್ನಲ್ಲ, ಒಬ್ಬಕ್ಕೆ ಹೊಟ್ಟಿಲಿದ್ಲಂದ್ರೆ ಒಂದು ದಿನಕ್ಕೆ 4-5 ಮನೆ ಬರ್ತಿದ್ವು ಕರಿ ಉಣ್ಣಾಕ್ ಬರ್ರಿ ನಮ್ಮ ಮನೆಗೆ ಬಾ ನಮ್ಮ ಮನೆಗೆ ಬಾ ಅಂತೇಳಿ. ಯಾಕೆ 1-2 ಮನೆ 3 ಮನೆಗೆ ಹೋಗೋದ ಭಾಳ. ಮಳೆ ಮಾರಿನ ದಿನ ಇದ್ರಂತೂ ಅದು ಆಗಲ್ಲ. ಕೆಸರು ರಾಡಿ ಎಲ್ಲಿ ಹೋಗಿ ಎಲ್ಲಿ ಬರ್ತಿ? ಹೌದೌದು, ಸಿಟಿಯಾಗೆಲ್ಲ ಎಲ್ಲಿ ಕರಿಬೇಕ? ನಮ್ಮ ಇದು ಅದೇ ಹೇಳಿದ್ನಲ್ಲ, ನಮ್ಮ ಇದು ನೀವ ನಮ್ಮ ಅಣ್ಣನ ಮನೆ ಕಡೆ ಆ ಕಡೆ ಏಂತ ಬಂದಾಳಲ್ಲ ಪುಣ್ಯಾತ್ಗಿತ್ತಿ ನಮ್ಮ ಅತ್ತಿಗೆ. ಆಕೆ ಸಿಟಿಯಾಗಿಂದ ಅಲ್ಲ ಬಂದಿದ್ದ. ಅವ್ರ ಕಡೆ ಎಲ್ಲ ಹಿಂಗೆ ಕರಿ ಪದ್ಧತಿ ಎಲ್ಲ ಗೊತ್ತಿಲ್ಲ, ಅವ್ರಿಗೆ ಕರಿಯೋದು ಗೊತ್ತಿಲ್ಲ. ಅವ್ರಿಗೆಲ್ಲ ಮಾಡೋದಲ್ಲ ಕಾಣ್ತತಿ. ನಮ್ಮ ಹಳ್ಳ್ಯಾಗ ಬಾಳಿವೆಲ್ಲ ನಿಯಮನಿತ್ಯ. ಅದು ಹೋಲ್ ಬಿಡವ, ನಾ ಬರ್ತೇನೆ ತಗೋರ. ನಿಮ್ಮತ್ತಿ ಬಂದು ಹೋಗ್ಯಾಳ ಅಂದೆಲ್ಲ, ಅದ ನನಗೆ ಖುಷಿ ಆಯ್ತು. ಅಯ್ಯೋ ನನ್ನ ಮಗಳ ಎಲ್ಲ ತಲೆ ಕೆಳಗಾತು. ನನಗಂತರೂ ನಿಂತ ನೆಲ ಎಲ್ಲಿ ಬಾಯಿ ಬಿಟ್ಟು ಒಳಗೆ ಹೊಕ್ಕನೆ ಅನ್ನಂಗೆ ಆಗೈತೆ. ಯಾಕೆ ಏನಾತು? ಅಲ್ಲ ಹಿಂಗೆ ಹೋದಿ ಹಿಂಗೆ ಬಂದು ಏನು ಹರಿದ ಹುಡುಗಿ ಅಂತ ಮಾಡಿ ಅಂದ್ರೆ ಬಸ್ನಾಗ ಈ ಪರಿ ಅಡ್ಡಾಡಕ್ಕೆ ನೀನು? ಅಯ್ಯ ನಿನ್ನ ಅವನ ಹಿಂಗೆ ಹೋದಕ್ಕೆ ಹಿಂಗೆ ಬರ್ತಿ ಏನಾಯ್ತು ಹೇಳು? ಇಲ್ಲ ಕುತ್ತಿಗೆ ಬಂದೈತೆ, ಕುತ್ತಿಗೆ ಬಂತು. ಇಲ್ಲವ ಏನು ಉಳಗಾಲಿಲ್ಲ ಬಿಡು ನನಗೆ. ಅಯ್ಯೋ ಈ ಹಲ್ಕಟ್ಟ ಬಾಡೆ ಯಾಕಾರ ನನ್ನ ಹೊಟ್ಟೆ ಹುಡ್ತಾ ಏನೋ ಊರು ಬಾಡೆ ಹಿಂಗೆ ಮಾಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲ. ಯವ್ವ ನೀ ಹಿಂಗೆ ತಿರುಗಾಡಿ ಮಾತಾಡಿದ್ರೆ ನನಗೇನೂ ತಿಳಿಯೋದಲ್ಲ ನೋಡವ. ನೀ ಏನಂತ ಹೇಳ್ಬೇಕು. ನಾನು ಆ ಪ್ರಭಾವತಿ ಕೊಡಕಂತೇಳಿ ಒಂದು ಔಷಧ ಕೊಟ್ಟಿದ್ದಿಲ್ಲನು? ಔಷಧನಕ್ಕೇನು ಅದು ಮಂತ್ರಿಸಿದ್ದು ಎಲ್ಲ ಕೊಟ್ಟಿದ್ನಲ್ಲ. ಅವನ್ನೆಲ್ಲ ತೊಗೊಂಡು ಹೋಗಿ ಇಲ್ಲದಾಳಲ್ಲ ಸರಸ್ವತಿ ಹಾಕಿ ಕೊಟ್ಟಾನ ಯವ್ವ. ಏನ ಯವ್ವ ಏನು ಹೇಳತ್ತೀವಿ? ಹೂನ ಯವ್ವ, ಅದೇ ಆಗೈತಿ. ಈಗ ನನಗೂ ಏನು ಮಾಡ್ಬೇಕಂತೇಳಿ ತಿಳಿಲಾರ್ದಂಗೆ ದಿಕ್ಕರಿಲ್ಲಂಗಾತು ಯವ್ವ, ದಿಕ್ಕರಿಲ್ಲಂಗಾತು. ಅಯ್ಯೋ ದೇವ್ರೆ, ಹಂಗಾರೀಗ ಹುಡುಗಿ ಗತಿ ಏನು ಬೇ? ಗತಿ ಗೋವಿಂದ ಮತ್ತೇನು? ಚಪ್ಪಲ್ಲೇ ಬುಟ್ಲೆ ಓಡಿಸ್ಕೊಳ್ಳೋ ಬಾಳೆ ಆತು ನಂದೀಗ. ಅಲ್ಲ ಈ ಹಲ್ಕಟ್ಟ ಬಾಡೆ ಹಿಂಗೆ ಮಾಡ್ತಾನಂತ ನನಗೆ ಗೊತ್ತಿದ್ದಿಲ್ಲವ ಯವ್ವ ಆತಾಗ.
ಅಲ್ಬೇ ಈಕಿಗೆ ಯಾಕೆ ಒಯ್ದು ಕೊಟ್ಟ? ನಾವು ಹೇಳಿದ್ವಲ್ಲ ಅಲ್ಲೇ ಒಯ್ದು ಕೊಡು ಅಂತೇಳಿ ಹೇಳಿದ್ವಿ. ಆದ್ರೆ ಆಮೇಲೆ ಅಲ್ಲಿ ಹೋಗ್ಯಾನಂತ ಅದೇನ ಕೊಟ್ಟವನ ನಿಂದ್ರಗೊಳ್ದಂಗೆ ಓರ್ ಬರಕತ್ತಂತ. ಆಕಿಗೆ ಅವಂಗ ಒಂದು ಸಣ್ಣ ಜಗಳ ಆಗೈತಿ. ಬೇಕಾಗಿಲ್ಲ ತೊಗೊಂಡೋಗಂತೆ ಬೀಸ್ ಒಗದಾಳ. ಒಗದ್ಬಿಟ್ಲೆ ತೊಗೊಂಬಂದು ಸೀದಾ ಬೇಡ ಹೋಗಿ ನಿನಗೆ ಬೇಕಾಗಿಲ್ಲ ಅಂದ್ರೆ ನನ್ನ ಹೆಂಡತಿ ಕೊಡ್ತೇನೆ ನಾನು ಅಂತೇಳಿ ಬಂದವನಿ ಈಕಿ ಕೊಟ್ಟಾನಂತ. ಅಯ್ಯೋ ದೇವ್ರೇ ಯವ್ವ, ಇದು ಯಾಕೆ ಹಿಂಗಾಗೈತಿ ಅಂತ ಗೊತ್ತ ನಿನಗೆ? ಯಾಕಂದ್ರೆ ಇಲ್ಲಿ ಎಡವಟ್ಟು ಏನಾಗೈತೆ ಗೊತ್ತನ? ಅವ್ರವ್ವ ಈ ಸರಸ್ವತಿಯರವ್ವ ನನ್ನ ಸೊಸಿ ನನ್ನ ಮಗಳು ನನ್ನ ಹಳೆಯನ ಜೊತೆಯಾಗಿರ್ಲಿ ಅಂತೇಳಿ ಅಕ್ಕಿ ಮಾಡ್ಸ್ಯಾಳ. ಅದು ಏನು ಮಾಡ್ಸ್ಯಾಳ ಗೊತ್ತಿಲ್ಲ. ಅಣ್ಣ ನೋಡಿದ್ದೀನಿ ಒಟ್ಟ ಸರಸ್ವತಿ ಬಿಟ್ಟು ಸರಿವಲ್ಲ, ಅಕ್ಕಿ ಕಡೆನ ಇರಾಕತ್ತಾನ. ಹೌದಾ? ಹಿಂಗಿದ್ ವೇಳೆದಾಗ ನೀನು ಅದು ಇದನ್ನ ಕೊಟ್ಟಿ, ಏನ ಇದು ಮಂತ್ರಿಸಿದ್ದೆಲ್ಲ ಕೊಟ್ಬಿಟ್ಟು ಅಲ್ಲೇ ಅವಂಗ ಮೊದ್ಲ ಜೀವಿತ ಎಳಿತಾ ಐತೆ. ಇಲ್ಲೇ ಇರ್ಬೇಕು ನನಗೆ ಈಕೆ ಬೇಕು ಅನ್ನಂಗೆ ಅವಂಗಾಗೈತಿ. ಅದ ಟೇಮ್ದಾಗ ನೀ ಕೊಟ್ಬಿಟ್ಟು ಅವ ಹೊಳಿ ಬರತ್ತ ಜಗಳ ಆಗೈತಿ, ಬೇಡ ಈಕಿಗೆ ಇರ್ಲಿ ಅಂತ ಏನೋ ಈಕಿ ಕೊಟ್ಟಿರ್ಬೇಕು. ಇಲ್ಲಿ ಹೆಂಗತ್ ಹೇಳವ, ನೀನು ಮತ್ತು ಆ ಸರಸ್ವತಿಯರವ್ವ ನೀವಿಬ್ರು ಮಾಡಿದ್ದು ಕುತಂತ್ರಕ್ಕೆ ಅದು ತಿರುಗಬಾಣ ಆಕಿ ಮಗಳಿಗೆ ಆಗೈತದು. ನೀನು ಅಂದ್ಬಿಟ್ಟೆ ಅದ್ರಾಗ ಇದು ಹುಟ್ಟು ಖುಷಿಗೆ ಚಲೋ ಆರೋಗ್ಯಕ್ಕೆ ಚಲೋ ಇದ್ದಿದ್ದು ವಿಚಾರ ಹೇಳು ಅಂತ ಬಡ್ಕೊಂಡೆ. ಬೇಡ ಬೇಡ ಅಂತೇಳಿ ಅವಂಗ ಎಲ್ಲ ಚಲೋ ಚಲೋ ಅಂತ ಹೇಳ್ಕೊಟ್ಬಿಟ್ಟು ಅವಂಗಾರ ಚಲೋ ಆದ್ರೆ ಈಕಿಗೆ ಆಗಲಿ ಅಂತ ಏನಾರು ಅನ್ನಿಸ್ತೋ ಏನೋ ಅವ್ನ ಮನ್ಸಿಗೆ ಯಾರಿಗೆ ಗೊತ್ತು. ಹಂಗಾಗೆ ಎಲ್ಲ ಈಕಿಗೆ ಕೊಟ್ಟಂಗೈತಿ. ಹೌದ್ಲೇ ಹಂಗಾಗೈತಿ. ಈ ವಿಚಾರ ಏನಾರ ಅವ್ರು ಗೊತ್ತಾದ್ರ ಅಯ್ಯೋ ದೇವ್ರೆ, ನನಗೆ ಗುಳ್ಗಾಲಿಲ್ಲವಾ, ನನಗೆ ಗುಳ್ಗಾಲಿಲ್ಲ. ಇಲ್ಲ ಕುತ್ತಿಗೆ ಬಂತಾಳೆ ನನಗೆ. ಈಗ ಏನು ಮಾಡ್ತೀಯವ್ವ? ಆಕಿಗೆ ನೋಡಿದ್ರು ಈಗ ಒಂದು ವಾರದಿಂದನೂ ಆರಾಮೇ ಇಲ್ಲ. ಮೊನ್ನೆ ಬಂದು ದವಾಖಾನಿಗೆ ಡಾಕ್ಟ್ರ ಬಂದು ನೋಡೋದ್ರು ಗೊತ್ತಾಗಿಲ್ಲ ಅಂತ ಏನಂತೇಳಿ. ಆಮೇಲೆ ನಿನ್ನೆ ಕ್ಯಾನಿಂಗ್ ಅದು ಏನೇನಂತೆ ದವಾಖಾನಿಗೆ ಬೇರೆ ಕರ್ಕೊಂಡು ಹೋಗಿದ್ರಂತಲ್ಲ, ಅದ್ರಾಗೂ ಏನೂ ಬಂದಿಲ್ಲ, ಎಲ್ಲ ಆರಾಮದಾಳ, ಏನ ಇದಾಗೈತಿ ತೊಂದರೆ ಅಂತ ಅಂದ್ರಂತ. ಯವ್ವ ಅವ್ರಿಗೂ ಅನುಮಾನ ಬಂದೈತಿ. ಅವ್ರೂ ಅನ್ನಕತ್ತಿದ್ಲು ಏನೋ ಹೆಚ್ಚು ಕಮ್ಮಿ ಆಗೈತವ ನನ್ನ ಮಗಳಿಗೆ ಅಂತೇಳಿ. ಸುಮ್ಮನೆ ಆಕಿನ ಕರ್ಕೊಂಡೋಗಿ ಎಲ್ಲರೂ ತೋರಿಸ್ರಿ, ಹಿಂಗೆ ತೆಗಿತಾರೆ ನೋಡು, ಹಿಂಗೇನಾರ ಆಗಿದ್ವನ್ನ ಅಂತಲ್ಲಿ ಕರ್ಕೊಂಡು ಹೋಗಂತೇಳಿ ನಾವೇ ಹೇಳ್ಬಿಡ ನಾನು. ಅವ ಹಂಗೇನಾರ ಮಾಡಿಗಿಡಿ ಮುಗಿದು ಹೋತು. ನಾಳೆ ಆಕೆ ಏನಾರ ಅಲ್ಲಿ ಹೋಗಿಂದು ಹೆಚ್ಚು ಕಮ್ಮಿ ಆಗಿ ಉಳಿಲಿಲ್ಲ ಅಂತ ಇಟ್ಕೋ, ಇತ್ತಾಗ ನನ್ನ ಮಗನೂ ಬಿಡುದಿಲ್ಲ, ನನ್ನ ಜೊತೆಗೆ ಆಕಿನೂ ಬಿಡುದಿಲ್ಲ. ಆಮೇಲೆ ಆಕಿ ನಿನಗೆ ನಿನ್ನ ಮಕ್ಕಳಿಗೆ ಏನಾರ ತೊಂದರೆ ಕೊಟ್ಟರೆ ಏನು ಮಾಡ್ತಿ? ಸುಮ್ಮನಿರು, ಬೇಡ, ಇದನ್ನ ಹಿಂಗೆ ಬಗೆಹರ್ಸೋಕ್ಕಾಗಂಗಿಲ್ಲ. ಅವ್ರಿಗೆ ಏನಾದ್ರು ತಿಳಿದು ಹೋದ್ರೆ ಹೋಗಲಿ. ಆಮೇಲೆ ನಿನಗೆ ಹೆಂಗೆ ವಿಚಾರ ಗೊತ್ತಾತು? ಹೌದನ ಹಂಗಾರೆ ನೀನ ಏನೋ ಮಾಡಿಸಿ ಅಂತ ಹಿಂಗೆಲ್ಲ ಬರ್ತಾವಲಿ, ಯಾಕೆ ಬೇಕು? ಏನು ಬೇಡ ಬೇಡ, ಎಲ್ಲಿ ಹೋಗೋದು ಬೇಡ, ನೀ ಏನು ಹೇಳೋದು ಬೇಡ. ಅವ್ರಿಗೆ ಏನಾರ ಯಾಕೆ ಮಾಡ್ಕೊಲಿ, ಹಾಳ್ಗುಂಡಿ ಬಿದ್ಕೊಂಡು ಹೋಗ್ಲಿ, ಸುಮ್ಮನಿದ್ದು ಬಿಡು ನೀನು. ಅಯ್ಯೋ ದೇವ್ರೆ, ಇದು ಏನಪ್ಪ ಕುತ್ತಿಗೆಗೆ ಬಂತು? ಅಯ್ಯೋ ದೇವ್ರೆ, ತಡಿ ಹೋಗ್ಯಾರ ಬರ್ತೀನಿ. ಏನಾಗೈತೆ ಅಂತ ಕೇಳ್ತೀನಿ. ಈಗ ಹೋಗಡವಾ? ಈಗ ಮತ್ತು ಈಗ ಹೋಗ್ಲಿಲ್ಲ ಯಾವಾಗ ಹೋಗ್ಬೇಕಾ? ಈಗ ಹೋಗ್ಬೇಕು. ಹೋಗ್ಲಿಲ್ಲ ಅಂದ್ರೆ ಹೆಂಗದ? ಹೋಗಿ ತಡಿ, ಏನಾಗೈತೆ ಅಂತ ಕೇಳ್ಕೊಂಡಾರ ಬರ್ತೇನೆ. ನನ್ನ ಕರ್ಮ ಎಲ್ಲ ನನ್ನ ಕರ್ಮ, ಏನೋ ಮಾಡಕ್ಕೆ ಹೋಗ್ತಾನೆ, ಇನ್ನೇನಾಗಿ ಎಲ್ಲ ನನ್ನ ಕುತ್ತಿಗೆ ಬಂದು ಅಮೃತತೆ ಹಾಳಾದತ್ತಾಗ. ನನ್ನ ಗ್ರಾಚಾರನ ಸರಿ ಇಲ್ಲ. ಆ ಊರು ಬಿಡಾಡಿ ಆಕಿ ಅಯ್ಯೋ 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 ಏನು ಚಿಗುರಿಗೆದ್ದು ನಿಂತಾಳಲ್ಲಿ. ಆಕಿಗೆ ಎಷ್ಟು ಖುಷಿ ಎಂತಾನ ಆರಾಮಾಗದ ನೋಡು. ಸುಡ್ಗಾಡ ಆಕಿಗೆ ಏನಾರ ಆಗಬಾರ್ದ, ಬೆಂಕಿ ಎತ್ತಾಕತ್ತಾಗ ಏನೂ ಆಗಿಲ್ಲಲೇ. ನಾನು ಆಕಿಗೆ ಏನೂ ಆಗಿರ್ತತಿ ಅಂತೇಳಿ ಎಷ್ಟು ಆಶಾ ಇಟ್ಕೊಂಡು ದಿಗಿ 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 ಇಲ್ಲಿಂದ ಹೋದ್ರೆ ಏನೂ ಆಗಿಲ್ಲ, ಕಲ್ಲು ಕೊಡ್ತೀನಿ ಅಂತ ನಿಂತಾಳ. ಆ ಗಿರ್ಜಿ ಬಾಯಿಗೂ ಬಿದ್ದಿಲ್ಲ. ಇವರಿಬ್ಬರು ಜಗಳದಾಗ ಈಗ ಬೀಚ್ ಹೋಗುತ್ತೆ, ಈ ಬಡೆ ತೊಗೊಂಬಂದ್ಬಿಟ್ಟಾನ. ಹೋಲೆ ಆ ಬಿಡಾಡಿಗಾರ ಕೊಟ್ಟು ಬರ್ಬೇಕಾ? ಎರಡರಾಗ ಒಂದರ ನಿಗಿರು ಹುಕ್ಕಿತ್ತತ್ತಾಗ ಅಲ್ಲಿ ಕೊಟ್ಟಿಲ್ಲ, ಈಕಿಗೆ ಕೊಟ್ಟಿಲ್ಲ, ತೊಗೊಂಡಿತ್ತ ಬಂದ್ಬಿಟ್ಟಾನೆ. ತೊಗೊಂಬಂದು ಸೀದಾ ಈಕಿ ಬಾಯಾಗ ಸುಡ್ದಾನ ಕಾಣ್ತತಿ. ಹಂಗಾಗೈತಿ. ಏನು ಕೊಟ್ಟಾನೋ ಇಲ್ಲೋ ಅದು ಗೊತ್ತಿಲ್ಲ. ಅವ್ನು ಕರೆದು ಕೇಳ ನಾನು, ಕೊಟ್ಟಿಯೋ ಇಲ್ಲ, ಅಕಸ್ಮಾತ್ ಕೊಟ್ಟಿಲ್ಲ ಅಂದ್ರೆ ತೊಗೊಂಬರ್ಲ ಬಾಡೆ ಅಂತೇಳಿ. ಹೆಂಗೆ ಕೇಳ್ತೀವಿ? ಅವ್ನು ಮೊದಲು ಯಾಕೆ ತಲೆ ತಿರುಗೈತಿಗ. ಆಕಿ ಸರಸ್ವತಿ ಅಂದ್ರೆ ಬಿದ್ದು ಸಾಯಕತ್ತಾನ. ಆಮ್ಯಾಗ ನಾನು ನೀನು ಸೇರಿ ಹಿಂಗೆ ಮಾಡೇವಿ ಅಂತ ಗೊತ್ತಾದ್ರೆ ನಮ್ಮನ್ನು ಬಿಡ್ತಾನ. ಇಲ್ಲಾಂದ್ರೆ ಈ ವಿಚಾರ ನನಗೆ ಇಬ್ಬರಿಗೆ ಬಿಟ್ಟಿದ್ದು. ಯಾರ ಮುಂದೆ ಬಾಯ್ ಬಿಡ್ಬೇಡ, ಗಪ್ ಚಿಪ್ ಸುಮ್ಮನೆ ಆಗ್ಬಿಡು. ಏನಂತಿ? ಹೌದಿಲ್ಲ? ನಮ್ಗೆ ಯಾಕೆ ಬೇಕು? ಏನಂತಿ? ಅಷ್ಟೇ, ಹಂಗೆ ಮಾಡಂತ ತಗೋವ. ಏನಂತೀವಿ? ಮದುವೆ ಆದ ನಂತರ ಅದಕ್ಕೆಮ್ಮ ಹೋಗಿ ಬರ್ತೇನ್ರಿ. ಹೋಗಿ ಬಾರ್ವಾ, ಮಗಳಿದ್ದಂಗಿದ್ದೆ ಇಷ್ಟು ದಿನ. ನನಗೆ ಒಂಥರ ಒಂಟಿಗೆ ಆದಂಗೆ ಆಗಿದ್ದೆ ನಾ ಈ ಮನ್ಯಾಗ. ನೀನು ಆಸರಕ್ಕಿದ್ದಿ ನನಗೆ, ಈಗ ಲಗ್ನ ಆಗಿ ಹೊಂಟಿ. ಹೋಗಿ ಬಾ, ಮತ್ತೆ ನೆಪ್ಪ ಆತಂದ್ರೆ ಬಾರವ ಈ ಕಡೆ. ಅಕ್ಕಾರ ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾನು ಕರ್ಕೊಂಬರ್ತೀನಿ ತಗೋರಿ. ಬರ್ಕೊಂತ ಹೋಗ್ಕೊಂತಿರ್ತೀವಿ. ನಮ್ಮ ಅವನು ಹಂಗೇನು ಅಡ್ಡಾಡ್ಬೇಡ ಅನ್ನಕ್ಕೆಲ್ಲ ಮಾಡಕ್ಕೆಲ್ಲ ಬರ್ತಿರ್ತೀವಿ, ಹೋಗಿರ್ತೇವೆ ತಗೋರಿ. ಅತಿಗಿನ ಅದ್ನಿ ಇಷ್ಟು ಪ್ರೀತಿ ವಿಶ್ವಾಸದಿಂದ ಅದಿರಲ್ಲ, ಭಾಳ ಖುಷಿ ಆತವ. ಎಷ್ಟು ಮನ್ಯಾಗ ನೋಡಕ್ಕೆ ಸಿಗ್ತತಿ ಹಿಂಗೆ ಪ್ರೀತಿ ವಿಶ್ವಾಸ. ಇವ್ರ ಅತ್ತಿಗೆಮ್ಮ ಅಣ್ಣ ಅತ್ತಿಗೆ ಅಲ್ಲ ನನಗೆ ತಂದೆ ತಾಯಿ ಇದ್ದಂಗೆ. ಲಗ್ನನ ಒಲ್ಲೆ ಅಂತಿದ್ದೆ, ನನಗೂ ಒಂದು ಭಾಳ ದಸ್ತಿ ಮಾಡಿ ಒಂದು ಲಗ್ನ ಅಂತ ಮಾಡಿ ಭಾಳಕ್ಕೆ ಹಚ್ಚಿದ್ರಿ. ಅಯ್ಯ ಹುಚ್ಚುಡುಗಿ, ಇದನ್ನೆಲ್ಲ ಯಾಕೆ ಯೋಚನೆ ಮಾಡೋದು ಈಗ? ಹೋಗಿ ಬಾರ್ವಾ, ಹೋಗಿ ಬಾ, ನಕ್ಕೋಂತ ಹೋಗಿ ಬಾ. ಹೊರಗೆ ಚಕಡ್ ನಿಂತತಿ, ಬಾ. ಅತ್ತಿಗೆಮ್ಮ ಹೋಗಿ ಬರ್ತೇನೆ ರೀ. ಅಣ್ಣ ಹೋಗಿ ಬರ್ತೇನೆ. ಹೋಗಪ್ಪ, ಚಕಡಿ ಮಠ ಬಿಟ್ಟು ಬರೋಗ. ಬ್ಯಾಡ ಬಿಡ್ಬೇ, ಯಾಕೆ ಮನ್ಸಿಗೆ ಭಾಳ ಕಷ್ಟ ಆಗಕತ್ತೈತಿ ಅಂತಾರ ಮನ್ಸಿಗೆ. ಬೇಡ.
ಇಷ್ಟು ದಿನ ನಮ್ಗೆ ಯಾರದಾರ ಬಿಡ್ಬೇ ನಮ್ಗೆ ಹೌದಿಲ್ಲ ಯಾರ ಸಂಬಂಧ ಸಾಟೆ ನೀವು ಒಬ್ಬೇಕು ನನಗೆ ತಾಯಿ ಇದ್ದಂಗೆ ದೀವ ಮತ್ತೆ ಯಾರದಾರ ಹೇಳು ಈಗ ಒಬ್ಬೇಕು ನನಗೆ ದೇವ್ರು ಕೊಟ್ಟು ತಂಗಿ ಆಗಿದ್ಲು ಈಗ ನೋಡು ಈಗಿನೂ ಅತ್ತಾಗ ಹೋದ್ಲಿಗೆ ಲಗ್ನ ಆಗಿ ಚಲೋ ವರ ಸಿಕ್ತಲ್ಲ ಅದಕ್ಕೆ ಖುಷಿ ಪಡ್ಲಾ ಚಲೋ ಮನಿ ಸೇರಿದ್ಲ ತಂಗಿ ಅಂತೇಳಿ ಖುಷಿ ಪಡ ಏನು ಇದು ಒಂದು ಬಾಳೆ ಸಂಸಾರ ಅಂತಕ್ಕತಿ ನಿಮ್ಮ ವಂಶನು ಮುಂದುವರಿತೈತಿ ಹೌದಿಲ್ಲ ನೀ ಮದುವೆ ಮಾಡ್ಕೊಂಡಿದ್ದಿ ಮಕ್ಕಳಾತ ಆತ ಈಗ ಆಕಿನೂ ಒಂದು ಮದುವೆ ಅಂತ ಮಾಡ್ಕೊಂಡು ಮಕ್ಕಳ ಮರಿ ಅಂತ ಆತಂದ್ರೆ ಹೌದಿಲ್ಲ ವಂಶ ಮುಂದುವರಿತೈತಿಲ್ಲ ನಿಮ್ಮ ಅಪ್ಪಂದು ಹೇಳಕ್ಕೆ ಮತ್ತೆ ಹೆಸರು ಹುಡ್ತಾವಿಲ್ಲ ಅದಕ್ಕೆ ಖುಷಿ ಪಡ ಹೌದು ಬೇ ಶಾಂತವ ನಾನು ಬಂದು ಸುಮಾರು ದಿನ ಆತ ನಾ ಹಂಗಾರ ಊರಿಗೆ ಹೋಗಿ ಬರ್ತೇನೆ ಅತ್ತಿಯಾರ ನೀವು ಇರ್ರಿ ನೀವು ಹಂಗೆ ಹೊಂಟ್ರಿ ಏನು ಹಾಂ ಇರ್ರಿ 2 ದಿನ ನೀವು ಆಕಿನೂ ಹೋಲು ನೀವು ಹೋದ್ರೆ ಅಂದ್ರೆ ಮನೆ ಬಣ 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 ಅಂತತೀಗ ಹಂಗಂದ್ರೆ ಹೆಂಗವ ಮನೆಗೆ ಹೋಗ್ಬೇಕು ಅಲ್ಲಿ ಒಟ್ಟು ಕೆಲಸ ಅದಾವು ಹೇಳಕ್ಕಾಗ್ಲಾರ್ದಂಥವು ಕೆಲವೊಂದು ಕೆಲಸ ಇರ್ತಾವ ಅಲ್ಲಿನೂ ಏನು ಗಂಡ ಹೆಂಡತಿ ಅವು ಒಂಥರ ಜಗಳ ಮಾಡ್ತಾವ ಏನು ಮಾಡ್ಬೇಕು ಹೇಳು ಅವಕ್ಕೆ ಹೋಗ್ಬೇಕವ ಎದ್ರ ಸಂಬಂಧಕ್ಕೆ ಹಂಗೆ ಇರೋದ ಜಗಳ ಏನಾರ ಒಂದು ಹೊಸ ತೆಗಿತಾವ ಮಾತಾಡ್ತಾವ ಅಷ್ಟೇ ಈಗ ಅದು ಹೋಗ್ಲಿ ಬಿಡ ನಾನು ಇನ್ನೊಮ್ಮೆ ಹೇಳ್ತಾನಂತ ಈಗ ಬರ್ತೇನೆ ತಗೋರವ ನಾನು ಏನು ಶಾಂತ ನಾನು ಚಿಗವ್ವನ ಹೋಗಿ ಉಟ್ಬಿಟ್ಟು ಬರ್ತೀನಿ ಹ್ಞೂ ರೀ ದೌಡ್ ಬರ್ರಿ ಆತ ಇಲ್ಲ ಏನೇ ಐತಿದು ಒಳಸಂಚ ಏನೇ ಆಗೈತಿ ಏನಂತ ಗೊತ್ತಾಗವಲ್ತು ಮೊದಲು ನನ್ನ ಮಗಳನ್ನ ಕರ್ಕೊಂಡು ಹೋಗೋ ಕಡೆನ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಇದು ಏನು ಅನ್ನೋದು ಗೊತ್ತಾಗದ ಅತ್ತಿಯರ ಏನಾಗೈತೆ ಅಂತೀರಿ ನನ್ನ ಹೆಂಡತಿಗೆ ಏನಾರ ಆತಂದ್ರೆ ನಾ ಜೀವದರ್ಸ್ಲಿ ಹೆಂಗಿರ್ಲಿ ಅತ್ತಿಯರ ಇಲ್ಲ ಅಲ್ಲಪ್ಪ ಏನಾಗೋದಿಲ್ಲ ನನ್ನ ಮಗಳನ್ನ ಉಳಿಸ್ಕೊಂತೇನೆ ನನ್ನ ಮಗಳಿಗೆ ಏನಾಗಕ್ಕೂ ನಾ ಬಿಡೋದಿಲ್ಲ ಏನಾಗಿರ್ಬೋದು ಏನ್ರಿ ಯಾರಾರ ಏನಾರ ಮಾಡ್ಸಿರ್ಬೋದಾ ನನ್ನ ಮಗಳಿಗೆ ಯಾಕೋ ಹಂಗೆ ಅನ್ನಿಸ್ತಾ ಐತ್ರಿ ಏನೋ ಆಗೈತಿ ಏನಂತೇಳಿ ಗೊತ್ತಾಗವಲ್ತು ಯಾರ ಏನೋ ಮಾಡ್ಸ್ಯಾರ್ರಿ ಯಾರು ಮಾಡಿಸ್ಬೇಕು ಯಾರು ಯಾಕೆ ಮಾಡಿಸ್ತಾರ ಏನಪ್ಪ ನನಗಂತೂ ಒಂದು ತಿಳಿವಲ್ತು ಒಂದು ತಿಳಿ ಅಂದ್ರೆ 16 ತಿಳಿತಾ ಅದಾವ ನಾನು ಒಂಚೂರು ಗುಡಿ ಕಡೆ ಹೋಗಿ ಬರ್ಲಾ ರೀ ಅಲ್ಲಿ ಯಾರು ಇಲ್ಲ ಅಲ್ಲಿದ್ದಕ್ಕೆ ಹಾಲಮ್ಮ ಆಕೆ ಎಲ್ಲೇ ಯಾವ್ದದ ಬಾಯ್ ಬಿಡೋದು ಕಾಶಿಗೆನ ಎಲ್ಲೇ ಹೋಗ್ಯಾಳಂತ ಏನ ಕಾಶಿಗೆ ಹೋಗ್ಯಾಳಂತ ಏನ್ರಿ ಇದು ತಲೆ ಮೇಲೆ ಬಂಡಿನ ಬಿದ್ದಂಗೆ ಆತಲ್ಲ ಅಯ್ಯೋ ದೇವ್ರೆ ಕಾಶಿಗೆ ಹೋಗ್ಯಾಳಂದ್ರೆ ಹಂಗಾರೆ ನಾ ಈಗ ಯಾರ ಕಡೆ ಕೇಳ್ಕೊಲಿ ಏನ್ರಿ ಮಾಡಲಿ ಇದನ್ನ ಯಾರ ಕಡೆ ಕೇಳಿ ಬಗೆಹರಿಸ್ಲಿ ನನಗಂತೂ ತಿಳಿಲಾರ್ದಂಗೆ ಹಾಕತ್ತಪ್ಪ ಇಲ್ಲ ಕುತ್ತಿಗೆ ಬಂತಿದ್ದು ಏನು ಮಾಡಲಿ ನಾನು ಅಮ್ಮ ಮಲ್ಲಕ್ಕನ್ ಅದೇ ಅವ್ರ ಕಡೆ ಆಕಿ ಕೆಡಕ್ ಮಾಡ್ತಾಳ ಹೊರತು ಒಳತ್ ಮಾಡಂಗಿಲ್ಲ ಆಕೆ ಏನೂ ಗೊತ್ತಿಲ್ಲ ಆಕೆ ಏನು ಮಾಡ್ತಾಳ ಹೌದಾ ಅಂಥದ್ದೇನಾಗಿರಕ್ಕಿಲ್ಲ ಬಿಡು ಈಕಿಗೆ ಏನಾರು ಆರಾಮಿರಕ್ಕಿಲ್ಲ ಅಲ್ರಿ ಯಾ ಕ್ಯಾನಿಂಗ್ನಾಗೂ ಬಂದಿಲ್ಲ ಏನು ಇಲ್ಲ ಅಂತಾರ ಡಾಕ್ಟ್ರು ಅತಿಯರ ಒಂದು ವಾರದ ಮೇಲಾತ ನನ್ನ ಹೆಂಡತಿ ಎದ್ದು ಬಂದಿಲ್ಲ ಕುಂತು ಒಟ್ಟ ಬಂದಿಲ್ಲ ಆ ಹೊಟ್ಟೆ ಅನ್ಕೂಸಿ ಏನಾಗಿತ್ತು ಏನು ಎಲ್ಲ ಮಾಡಿದ್ದತ್ತು ಮತ್ತಿದ್ದತ್ತು ಹಾಸಿಗೆ ಹಿಡ್ದಾಕಿ ಅಲ್ಲೇ ಕಣ್ಣು ಕರ್ಗಾಗಿ ಒಂದು ನಮೂನೆ ಆಗಿ ಜಡ್ ಹತ್ತಂಗೆ ಬಿದ್ದಾಳಲ್ಲ ಏನು ಮಾಡೋದಂತ ಆಕೆ ನಿನ್ನ ಹೆಂಡತಿ ಪ್ರಭಾವತಿ ಏನಾರ ನನ್ನ ಮಗಳ ಮ್ಯಾಗ ಶಾಸ್ಟಿಗೆ ಏನಾರ ಮಾಡಿಸಿಗಿಡ್ಸ್ಯಾಳ ಅಂತ ನನಗೆ ಯಾಕೆ ಅಕ್ಕಿ ಮ್ಯಾಗ ಅನುಮಾನ ಅತ್ತಿಯರ ಈ ಮಾಡ್ಸೋದು ಗಿಡ್ಸೋದು ಇವೆಲ್ಲ ಯಾಕವಂತೀರಿ ಅಕ್ಕವಪ್ಪ ಯಾಕಾಗಲ್ಲ ಅಲ್ಲ ಈಗ ನಾವೇ ಅಲ್ಲ ನಾವು ಕಣ್ಣಾರೆ ನೋಡೇವಿ ಅಲ್ಲ ಈಗ ನಾವು ಮಾಡಿಸಿದ್ದೆ ನಿನ್ನ ಮೇಲೆ ಆಗಿಲ್ಲನ ನನ್ನ ಹೆಂಡತಿ ಬೇಕು ಬೇಕಂತೇಳಿ ನನ್ನ ಮಗಳ ಜೊತೆಗೆ ಕುಂತಿಯಲ್ಲ ಹೆಂಗೆ ಹೇಳೋದು ಇವನು ಒಂದು ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ ಇವ್ನು ನಂಬಿಕೆ ಇದ್ದಂಗಿಲ್ಲ ಆದ್ರೆ ನಂಗೆ ನಂಬಿಕೆ ಐತಲ್ಲ ಇವನು ಹೆಂಡ್ತಿನ ಏನಾರ ಮಾಡಿಸಿದ್ರ ಹೌದು ನನ್ನ ಮಗಳಿಗೆ ಆಗ್ಲಾರ್ದಕ್ಕೆ ಅಂದ್ರೆ ಯಾರು ಇವನು ಹೆಂಡ್ತಿ ಬಿಟ್ರೆ ಆ ಗಿರ್ಜಿ ಆಕಿಗೆ ಅನ್ಬಿಡು ಆಕಿ ಗಂಡಕ್ಕಿ ಅಂತಾನ ಅದನ್ನ ಆಕೆ ಅಕ್ಕರಿ ಕೆಡ್ಸ್ಕೊಂತಾಳ ಈಕೆ ಪ್ರಭಾವತಿ ಮೇಲೆ ನನಗೆ ಅನುಮಾನ ಅಕ್ಕಿನೇ ಮಾಡಿಸಿರ್ತಾಳ ಅತ್ತಿಯರ ಪ್ರಭಾವತಿ ಮೇಲೆಪ್ಪ ನನಗೆ ಅನುಮಾನ ಆಕಿನ ಏನೋ ಮಾಡ್ಸಾಳ ಹೆಂಗೆ ಬಾಯಿ ಬಿಡಿಸ್ಬೇಕಂತ ಗೊತ್ತಾಗವಲ್ತಲ್ಲಪ್ಪ ಈಗ ನನ್ನ ಮಗಳನ್ನ ಉಳಿಸೋರು ಯಾರು ದೇವ್ರ ದಿನರ ಮರಿಗೆ ಹೋಗ್ಬೇಕಿನ್ನ ಅಷ್ಟೇ ನನ್ನ ಅತ್ತಿಯರ ನೀವು ಒಂಥರನ ಹೇಳ್ತೀರಪ್ಪ ನನಗಂತೂ ಇದ್ರಾಗ ಯಾವ್ದು ನಂಬಕ್ಕೆ ಯಾವ್ದು ಬಿಡ್ಬೇಕು ಯಾವ್ದು ಸತ್ಯ ಯಾವ್ದು ಸುಳ್ಳು ಗೊತ್ತಾಗೋದಿಲ್ರಿಪ್ಪ ಅತ್ತಿಯರ ಆರಾಮ ಆದ್ಲನ ಸರಸ್ವತಿ ಇಲ್ಲಿ ಬರ್ರಮ್ಮ ಎಲ್ಲಿ ಆರಾಮಕ್ಕಿರಿ ನನ್ನ ಮಗಳ ಹಾಸಿಗೆ ಇಡ್ಬೇಕು ಮ್ಯಾಕ ಹೇಳವಳು ಏನಾಗೈತೋ ಏನು ನನ್ನ ಮಗಳ ಜೀವಕ್ಕೆ ಬಂದೈತೋ ಏನೋ ಇದ್ದೊಬ್ಬ ಮಗಳಿಗೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ಜೀವ ಧರಿಸ್ಲೇ ಇರ್ತೇವೆ ಅಯ್ಯೋ ದೇವ್ರೆ ಪಾಪ ಏನಾಗೈತೆ ಹಂಗಾರ ಹುಡುಗಿಗೆ ಪಾಪ ಅಯ್ಯೋ ದೇವ್ರೆ ಹೋಲ್ಬಿಡು ತಲೆ ಕೆಡಿಸ್ಕೋಬೇಡ ದವಾಖಾನಿಗೆ ಹೋಗಿ ಬಂದಿದ್ರಲ್ಲ ಏನು ಗೊತ್ತಾಗಿಲ್ಲನ ಏನೂ ಗೊತ್ತಾಗಿಲ್ಲ ನೋಡ್ರಿ ಏನೂ ಇಲ್ಲ ಅಂತಾರಪ್ಪ ಅವರು ಹೌದಾ ಹೆಂಗಾರ ಇದು ಅದ್ರ ಕಾಡಾಟ ಐತೆ ಏನಪ್ಪ ಹಂಗಾರ ಅಲ್ಲ ಏನು ಯಾರಿಗೆ ಗೊತ್ತು ಹೋಲ್ಬಿಡು ಮನ್ಸಿಗೆ ಹಚ್ಕೋಬೇಡ ದೇವ್ರು ಒಳ್ಳೇದು ಮಾಡ್ತಾನ ಪಾಪ ಒಳ್ಳೆ ಹುಡುಗಿಯದ ಒಳ್ಳೇದ ಆಕತಿ ಯಾರ ಏನಾರ ಮಾಡ್ಸ್ಯಾರ ಅಂತ ಅನ್ಮಾನ ನನಗೆ ಹಂಗಾರ್ದಂಥ ಹುಡುಗಿ ಅದಕ್ಕೆ ಯಾವ ಶತ್ರುಗಳು ಇರ್ತಾರೆ ಯಾರು ಮಾಡಿಸ್ತಾರೆ ಹೇಳು ಹಾಗೆಲ್ಲ ಏನಿರಕ್ಕಿಲ್ಲ ಸುಳ್ಳ ಹುಚ್ಚರಂಗೆ ಯೋಚನೆ ಮಾಡಬೇಡ ಏನೂ ಆಗೋದಿಲ್ಲ ನನಗೆ ಯಾಕೆ ಆ ಪ್ರಭಾವತಿ ಮ್ಯಾಗ ಅನುಮಾನ ನೋಡ್ರಿ
ಹಾಂ 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 ಹೇಳೋಕ್ಕಾಗಲ್ಲ. ಆಕಿನೇ ಏನಾರ ಮಾಡಿಸಿರ್ಬೋದು. ಹೌದು, ಹಂಗೇನಾರ ಆಗಿತ್ತಂದ್ರೆ ನಾನು ಆಕಿನ ಮಾತ್ರ ಸುಮ್ಮ ಬಿಡುದಿಲ್ಲ ನಾನು.